ಏನೋ ಮಾಡಿಕೊಂಡು ಬರ್ತೀನಿ ಅಂತ ದೆಹಲಿಗೆ ಹೋಗಿ ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡು ಬಂದಿದ್ದಾರೆ ವಿಜಯೇಂದ್ರ. ದೆಹಲಿಗೆ ಕರೆಸಿಕೊಂಡು ಮಂಗಳಾರತಿ ಮಾಡಿ ಕಳುಹಿಸಿದ ಬಿಜೆಪಿಯ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರೇ, ನಿಮ್ಮ ನಾಯಕತ್ವ ಸಮರ್ಥವಾಗಿಲ್ಲ. ದೆಹಲಿಗೆ ಹೋಗಿ ಮುಖಕ್ಕೆ ಮಂಗಳಾರತಿ ಎತ್ತಿಸಿಕೊಂಡು ಬಂದ ವಿಜಯೇಂದ್ರ, ದೆಹಲಿಗೆ ಕರೆಸಿಕೊಂಡು ಮಂಗಳಾರತಿ ಮಾಡಿ ಕಳುಹಿಸಿದ ನಾಯಕರು ವಿಜಯೇಂದ್ರ ಅವರೇ, ನಿಮ್ಮ ನಾಯಕತ್ವ ಸಮರ್ಥವಾಗಿಲ್ಲ, ಸರಿಯಾಗಿ ನಿಭಾಯಿಸ್ತಿಲ್ಲ. ನಿಮ್ಮ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹೋರಾಟ ಸರಿಯಾಗಿ ನಡೀತಾ ಇಲ್ಲ. ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ನೀವು ಪರಮ ವಿಫಲರಾಗಿದ್ದೀರಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಷ್ಟು ಆರೋಪಗಳು ಕೇಳಿ ಬಂದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇಲ್ಲ. ಒಬ್ಬನೇ ಒಬ್ಬ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಲು ನಿಮ್ಮಿಂದ ಆಗಿಲ್ಲ. ಎಷ್ಟೊಂದು ಆರೋಪಗಳು ಕೇಳಿ ಬಂದವು, ನೀವು ಏನು ಹೋರಾಟ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೀವು ಅಧ್ಯಕ್ಷರಾಗಿ 1.5 ವರ್ಷ ಆಗ್ತಾ ಬಂತು, ಆದರೆ ನಿಮ್ಮ ನಾಯಕತ್ವದ ಫಲ ಏನು? ನಿಮ್ಮ ನೇತೃತ್ವದಲ್ಲಿ ನಡೆದ ಜನಾಕ್ರೋಶ ಯಾತ್ರೆ ಅದು ಕೂಡ ಫೇಲ್ಯೂರ್ ಆಗಿದೆ. ಇಷ್ಟೊಂದು ವೈಫಲ್ಯಗಳ ನಡುವೆಯೂ ನೀವೇ ಅಧ್ಯಕ್ಷರಾಗಿ ಮುಂದುವರಿಯಬೇಕಾ ಅಂತಿದ್ದೀರಿ. ಹೀಗೆ ಮುಂದುವರೆದರೆ 2028ರ ಅಸೆಂಬ್ಲಿ ಚುನಾವಣೆಗೆ ಬಿಜೆಪಿ ಗೆಲ್ಲುವುದು ಕಷ್ಟ. ನಿಮ್ಮ ನಾಯಕತ್ವದ ಬಗ್ಗೆ ನಮಗೆ ಸಂದೇಹವಿದೆ. ನೀವು ಅಧಿಕಾರವನ್ನ ವಹಿಸಿಕೊಂಡು 1.5 ವರ್ಷ ಆಯಿತು. 1.5 ವರ್ಷ ಆದ ನಂತರವೂ ಕೂಡ ಬಿಜೆಪಿಯಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿಲ್ಲ. ಕಾರ್ಯಕರ್ತರ ನಡುವೆ ಸಂಘಟನಾ ಮನೋಭಾವ ಬೆಳೆಸಿದ್ದೀರಾ? ಅದೂ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರೇ ಬಿಜೆಪಿಯ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದ್ದು ಇದೇ BY ವಿಜಯೇಂದ್ರ. ಈ ಅರ್ಥಗಳಲ್ಲೂ ಕೂಡ ಪ್ರಶ್ನೆಗಳಿತ್ತು. ಸೊ ನೀವು ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ವಿಫಲರಾಗಿದ್ದೀರಿ. ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳು ಒಂದೆರಡಲ್ಲ. ಬಿ ನಾಗೇಂದ್ರರ ಆರೋಪದಿಂದ ಹಿಡಿದು ಅದಾದ ನಂತರ ದದ್ದಲ್, ಅದಾದ ನಂತರ ಸತೀಶ್ ಸೈಲ್, ಹೀಗೆ ಒಂದರ ಹಿಂದೆ ಆರೋಪಗಳು. ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಕೇಳಿ ಬಂದಿದ್ದ ಮುಡಾ ಹಗರಣ. ಈಗ ವಕ್ಫ್ ಸಚಿವರಾಗಿರ್ತಕ್ಕಂತಹ BZ ಜಮೀರ್ ಅಹಮ್ಮದ್ರ ಇಲಾಖೆಯಲ್ಲಿ ಚರ್ಚೆಯಾಗ್ತಾ ಇರತಕ್ಕಂತಹ ಬೃಹತ್ ಬ್ರಹ್ಮಾಂಡ ಹಗರಣ. ಇದರ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಒಬ್ಬನೇ ಒಬ್ಬ ಸಚಿವ ಅಥವಾ ಶಾಸಕ, ಆರೋಪಿತ ಶಾಸಕ ಅಥವಾ ಸಚಿವ, ಆತನ ವಿರುದ್ಧ ಆರೋಪಗಳು ಕೇಳಿಬಂದಾಗ ಆತನ ರಾಜೀನಾಮೆಯನ್ನು ಪಡೆಯುವಂತಹ ಹೋರಾಟಗಳು ನಿಮ್ಮಿಂದ ಆಗಲಿಲ್ಲ. ಆ ತರಹದ ಯಾವುದೇ ತರಹದ ಕ್ಯಾಂಪೇನ್ ಕೂಡ ಆಗಲಿಲ್ಲ. ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿ ನಿಮ್ಮ ಮಂಡಿ ಕೈಕಾಲುಗಳನ್ನು ನೋವು ಮಾಡ್ಕೊಂಡ್ರೆ ಹೊರತಾಗಿ ಕಾಂಗ್ರೆಸ್ನ ಯಾವ ನಾಯಕರ ಹೃದಯಕ್ಕೆ ನೋವು ಪಡಿಸಲಿಲ್ಲ ನೀವುಗಳು. ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಪದಪ್ರಯೋಗ ಮಾಡಿದ್ರು ನಿಮ್ಮದೇ ನಾಯಕರು. ಆ ನಾಯಕರನ್ನ ಇಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಊರೂರು ಸುತ್ತಾಡಿಸಿ ಅದಾದ ನಂತರ ಬಂಧನ ಮಾಡಿ ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿ ಅದಾದ ಮೇಲೆ ರಿಲೀಸ್ ಮಾಡಬಹುದಾದ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಇದೇ ಕರ್ನಾಟಕ. ಅದರರ್ಥ CT ರವಿಯವರನ್ನು ಬಂಧನ ಮಾಡಿದ್ದಂತಲ್ಲ, ಇಡೀ ಬಿಜೆಪಿ ಬಂಗಲೆಯನ್ನೇ ಅವರು ಬಂಧನದಲ್ಲಿ ಇಟ್ಟರು ಅನ್ನುವಂಥ ಸಂದೇಶಗಳನ್ನು ಕೊಡುತ್ತೆ. ಸೊ ಈ ತರಹದ್ದೆಲ್ಲ ಪೊಲಿಟಿಕಲ್ ಹೈಡ್ರಾಮಾಗಳು ನಡೀತಾ ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ಸೂಕ್ಷ್ಮವಾಗಿ ಗ್ರಹಿಸಿ ಅದಕ್ಕೆ ತಕ್ಕನಾದ ಪೊಲಿಟಿಕಲ್ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನೀವು ವಿಫಲರಾಗಿದ್ದೀರಿ. ಇದು ನೇರ ಹೊಣೆ, ನೀವೇ ನೇರ ಹೊಣೆ. ಬಿಜೆಪಿ ರಾಜ್ಯಾಧ್ಯಕ್ಷ ಅಂದ ಮಾತ್ರಕ್ಕೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟ ಇದೆ ಅಂದ ಮಾತ್ರಕ್ಕೆ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಇಗ್ನೋರ್ ಮಾಡಬೇಕು ಅಂತ ಅರ್ಥ ಅಲ್ಲ. ಜಿಲ್ಲಾ ಮಟ್ಟದ ನಾಯಕರುಗಳನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತಲ್ಲ. ಸಂಘಟಿಸಬೇಕು. ಕಾರ್ಯಕರ್ತರ ನಡುವೆ ಪರಸ್ಪರ ವಿಶ್ವಾಸಗಳನ್ನು ಇಟ್ಟುಕೊಳ್ಳುವಂತೆ ವರ್ತನೆ ಇರಬೇಕು. ನಿಮ್ಮಗಳದ್ದು, ಯಾರ್ದು? ಅಧ್ಯಕ್ಷರುಗಳದ್ದು. ಅದಕ್ಕೆಲ್ಲವಕ್ಕೂ ಕೂಡ ಹೊಣೆಗಾರರು ರಾಜ್ಯಾಧ್ಯಕ್ಷರಾಗಿರ್ತಾರೆ. ಸೊ ಬಿಜೆಪಿ ಹೈಕಮಾಂಡ್ ನಾಯಕರು ಸಖತ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.